ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ. ಅದು ಸಿಂಪಲ್ ಆಗಿ ಎಲ್ಲರೂ ಫಾಲೋ ಮಾಡೋ ಹಾಗೆ ಒಂದು ಸಣ್ಣ ವಿಧಾನ ತಂದಿದ್ದೀನಿ. ಅದು ಏನು ಅಂದರೆ, ಹಣದ ಕೊರತೆ ಫೇಸ್ ಮಾಡ್ತಾ ಇರ್ತೀರ ಎಲ್ಲರೂ, ಇನ್ಕ್ಲೂಡಿಂಗ್ ಮೀ. ಓಕೆ, ಹಣದ ಕೊರತೆ ಅನ್ನೋದನ್ನು ನಾವು ಫೇಸ್ ಮಾಡಿದಾಗ ನಾನು ಇವಾಗ ಹೇಳ್ತಾ ಇರೋ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ ನೋಡಿದ್ರೆ ಹಣ ನಿಮಗೆ ಖಚಿತವಾಗ್ಲೂ ಸಿಗುತ್ತೆ. ಅನೇಕ ಮಾರ್ಗಗಳಲ್ಲಿ ನಿಮಗೆ ಹಣ ಬರೋದಂತೂ ಖಂಡಿತವಾಗ್ಲೂ ನೀವು ನೋಡ್ಬೋದು. ಎಷ್ಟೋ ಟಿಪ್ಸ್ನ ನಾವು ಫಾಲೋ ಮಾಡ್ತಿದ್ದೀವಿ ಮೇಡಮ್, ನೀವು ಹೇಳಿದ್ದೆಲ್ಲ ನಾವು ಮಾಡ್ತಿದ್ದೀವಿ, ನಮಗೆ ರಿಸಲ್ಟ್ ನಾವು ನೋಡ್ತಿಲ್ಲ ಅಂತ ಅಂದ್ಕೊಳ್ತಾ ಇರೋರು ಸಹ ಈ ಒಂದು ಸಣ್ಣ ಟಿಪ್ನ ಫಾಲೋ ಮಾಡಿ ನೋಡಿ. ಯಾವುದೋ ಒಂದು ಟಿಪ್ಗೆ 100% ನಾವು ಬಿಲೀವ್ ಮಾಡಿ ಕನೆಕ್ಟ್ ಆಗಬೇಕು. ಆ ರೀತಿ ಕನೆಕ್ಟ್ ಆದರೆ ಮಾತ್ರನೇ ನಮಗೆ ರಿಸಲ್ಟ್ ಕೊಡುತ್ತೆ. ಸೊ ನಾವು ಕನೆಕ್ಟ್ ಆಗಿರೋ ಒಂದು ವಸ್ತುಗೆ, ಆ ಟಿಪ್ಗೆ, ನಾವು ಅದರಲ್ಲೇ ಯೂನಿವರ್ಸ್ನ ಕಾಣಬೇಕು. ಅದು ನಮಗೆ ಎಲ್ಲರಿಗೂ ಈಗಾಗಲೇ ನಮಗೆ ಪರಿಚಯ ಆಗಿದೆ. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ, ₹1 ಮಹಿಮೆ. ಸೊ ಈ ₹1 ಮಹಿಮೆ ಏನು, ಎಲ್ಲಿಡಬೇಕು? ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇಡಬೇಕು. ಸೊ ಈ ₹1 ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇಡಬೇಕು. ಅದು ಎಲ್ಲಿಟ್ಟರೆ ನಮಗೆ ಹಣ ಬರುತ್ತೆ. ಮತ್ತು 21 ದಿನ ನಾವು ಏನು ಮಾಡಿದ್ರೆ, ಏನು ಸಂಕಲ್ಪ ಮಾಡಿಕೊಂಡ್ರೆ ನಮಗೆ ಹಣ ಬರುತ್ತೆ ಅನ್ನೋದು ಚರ್ಚೆ. ಸರಿ, ಈಗ ನಾ ಹೇಳ್ತಾ ಇರೋ ಈ ₹1 ಮಾಹಿತಿ ನೀವೇನು ಮಾಡಬೇಕು ಅಂದರೆ, ಹೇಗೆ ಫಾಲೋ ಮಾಡಬೇಕು, ಅದು ನಿಮ್ಗೆ ಹೆಂಗೆ ರಿಸಲ್ಟ್ ಕೊಟ್ಟಿದೆ ಅನ್ನೋದು ಕಾಮೆಂಟ್ ಮಾಡೋದಂತೂ ಮರೆಯೋಕೆ ಹೋಗ್ಬಾರ್ದು. ನಿಮ್ಗೆ ಅಪ್ ಟು 21 ಡೇಸ್ ಟೈಮ್ ಇರುತ್ತೆ ಈ ಪ್ರಕ್ರಿಯೆ ಮಾಡೋದಕ್ಕೆ. ಅಂದರೆ ಡೇ 1ಇಂದ ಅಪ್ ಟು 21 ಡೇಸ್ ಮಾಡಲೇಬೇಕು. ಈ ₹1ನ ಏನು ಮಾಡಬೇಕು, ಎಲ್ಲಿಡಬೇಕು, 21 ದಿನ ನಾವು ಯಾವ ಮಾತನ್ನ ಹೇಳ್ಕೊಳ್ಳೋದ್ರಿಂದ ಹಣ ಬರುತ್ತೆ. ಜೊತೆಗೆ ಅದರಲ್ಲಿ ನೀವು ಏನು ಕಂಡಿದ್ದೀರ ರಿಸಲ್ಟ್ ಅನ್ನೋದು ನನಗೆ ಕಾಮೆಂಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನೀವು ಫೇಸ್ ಮಾಡ್ತಾ ಇರೋ ವಿಧಾನಕ್ಕೆ ನಿಮ್ಗೆ ಅದು ರಿಸಲ್ಟ್ ಕೊಡ್ತಿದೆಯಾ ಅನ್ನೋದು ನಿಮ್ಮ ಅನುಭವಕ್ಕೆ ಅದು ಅರಿವಾಗಿರುತ್ತೆ. ಹಾಗಾಗಿ ನೀವು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನಿಮಗೆ ಎಷ್ಟು ಮಾತ್ರ ರಿಸಲ್ಟ್ ಸಿಕ್ಕಿದೆ, ಈ ಒಂದು ಪರ್ಟಿಕ್ಯುಲರ್ ವಿಧಾನ ನೀವು ಫಾಲೋ ಮಾಡಿರೋದ್ರಿಂದ ನಿಮಗೆ ಎಷ್ಟು ಮಟ್ಟಿಗೆ ನಿಮಗೆ ಹಣ ಬಂದಿದೆ ಅನ್ನೋದು 4 ಜನಕ್ಕೆ ಅರಿವಾಗುತ್ತೆ. ಈ ಒಂದು ಮಾಹಿತಿ ಅವರು ಕೂಡ ಆಚರಣೆಯಲ್ಲಿಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ನೀವು ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅಂದರೆ ಅವರ ಹಣದ ಕೊರತೆಗೆ ನಿಮ್ಮ ಒಂದು ಬೆಂಬಲ, ಅಂದರೆ ನಿಮ್ಮ ಫೀಡ್ಬ್ಯಾಕ್ ಏನಿರುತ್ತೆ ಅದು ಹೇಳೋದ್ರಿಂದ, ಸೊ ಇಂಥವರಿಗೆ ಇದು ರಿಸಲ್ಟ್ ಸಿಕ್ಕಿದೆ, ಖಂಡಿತ ನನ್ನ ಜೀವನದಲ್ಲಿ ನನಗೆ ಯಾಕೆ ರಿಸಲ್ಟ್ ಸಿಗೋದಿಲ್ಲ ಅಂತ ನೀವು ಆಲ್ರೆಡಿ ಆಚರಣೆಯಲ್ಲಿ ಇಟ್ಟಿರ್ತೀರ. 4 ಜನಕ್ಕೆ ಅದನ್ನು ಸಜೆಸ್ಟ್ ಮಾಡೋದ್ರಿಂದ ಅವರು ಅದನ್ನು ಫಾಲೋ ಮಾಡ್ತಾರೆ. ಇದು ಖರ್ಚಿಲ್ಲದೆ ಇರೋಂಥ ಟಿಪ್ಸ್. ಇದು ₹1 ಮಹಾ ಕಷ್ಟ ಯಾರಿಗೂ ಆಗೋದಿಲ್ಲ. ಸಿನಮನ್ ಪೌಡರ್ ಬೇಕಿದ್ದಕ್ಕೆ. ಒಂದು ಬೌಲಲ್ಲಿ ಸಿನಮನ್ ಪೌಡರ್ ತಗೊಳ್ಳಿ. ಮಿನಿಮಮ್ ಒಂದು 5 or 3 ಸ್ಪೂನ್ ಸಿನಮನ್ ಪೌಡರ್ ತಗೊಳ್ಳಿ. ಅಂದರೆ ಚಕ್ಕೆ ಪೌಡರ್, ನಾವು ಅಡುಗೆಗೆ ಬಳಸ್ತೀವಲ್ಲ ಚಕ್ಕೆ, ಸೊ ಆ ಚಕ್ಕೆ ಪೌಡರ್ ಮಾಡಿ ಇಟ್ಕೊಳ್ಳಿ. ಅಥವಾ ರೆಡಿ ಪ್ಯಾಕೆಟ್ ಸಿಗುತ್ತೆ, ಪೌಡರ್ ಅವೈಲೇಬಲ್ ಇರುತ್ತೆ ಮಾರ್ಕೆಟಲ್ಲಿ, ಅದು ಬೇಕಾದರೂ ತಗೊಳ್ಳಿ. ನಿಮಗೆ ಪೌಡರ್ ಮಾಡೋಕ್ಕಾಗಿಲ್ಲ ಅಂದರೆ, ಇಲ್ಲ ನಿಮ್ಮ ಕೈಯಿಂದ ನೀವೇ ಮಾಡಿದ್ರು ಇನ್ನೂ ಒಳ್ಳೆಯದು. ಪೌಡರ್ ಮಾಡಿ ಒಂದು ಬೌಲ್ಗೆ, ಒಂದು ಗಾಜಿನ ಬೌಲಿಗೆ ಒಂದು 5 or 3 ಸ್ಪೂನ್ ಸಿನಮನ್ ಪೌಡರ್ ಹಾಕಿ. 3 ಸ್ಪೂನ್ ಆದರೂ ಹಾಕ್ಬೋದು, 5 ಸ್ಪೂನ್ ಆದರೂ ಹಾಕ್ಬೋದು ಸಿನಮನ್ ಪೌಡರ್. ಮತ್ತು ಇವತ್ತೇ ಸ್ಟಾರ್ಟ್ ಮಾಡಿ, ತೊಂದರೆ ಇಲ್ಲ. ಅಥವಾ ನಾವು ಹಣ ಸೇಕರಣೆ ಮಾಡೋದಕ್ಕೆ ಒಳ್ಳೆ ದಿನ ಅಂತ ಹೇಳೋದು ಗುರುವಾರ. ಸೊ ಹಾಗಾಗಿ ನೀವು ನಾಳೆ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಸೊ ನಾಳೆ ₹1 ಅದಕ್ಕೆ ಹಾಕಿ. ಅಪ್ ಟು 21 ಡೇಸ್ ಅದಕ್ಕೆ ಹಾಕಬೇಕಾಗುತ್ತೆ. ಎಷ್ಟು ದಿನ ಹಾಕಬೇಕು? 21 ದಿನ. ಸೇಮ್ ಟೈಮ್ ರಿಪೀಟ್ ಮಾಡಿ. ಅಂದರೆ ನೀವು ಬೆಳಗ್ಗೆ ನಿಮ್ಮ ಒಂದು ಕೆಲಸಕ್ಕೆ ಹೊರಡ್ತಿರಲ್ವ, ಅಂಥ ಟೈಮಲ್ಲಿ ಬೆಳಗ್ಗೆನೇ ಅದಕ್ಕೆ ಹಾಕ್ಬಿಡಿ. ಬೆಟರ್ ನೀವು ನಾಳೆಯಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ಗುರುವಾರ ನಾವು ಹಣ ಶೇಖರಣೆ ಮಾಡೋದು ಶುರು ಮಾಡಿದ್ರೆ ಅದು ಯಥೇಚ್ಛವಾಗಿ ನಮಗೆ ಆ್ಯಡ್ ಆಗ್ತಾ ಇರುತ್ತೆ, ಮತ್ತಷ್ಟು ಸಿಗ್ತಾ ಇರುತ್ತೆ. ಕೊರತೆ ಅನ್ನೋದು ಕಡಿಮೆ ಆಗುತ್ತೆ. ಹಣದ ಕೊರತೆ ಚಿಂತನೆ ಮಾಡ್ತಾ ಇರ್ತಾರೆ, ನಮ್ಗೆ ಹಣ ಬರ್ತಿಲ್ಲ, ನಾವು ಸಂಪಾದನೆ ಮಾಡ್ತಿದ್ರು ಉಳಿತಾ ಇಲ್ಲ, ಮನೆ ಒಳಗಡೆ ತರ್ತಿದ್ದೀವಿ, ತಂದ ತಕ್ಷಣ ಖರ್ಚು, ಇವತ್ತು ತರ್ತಿದ್ದೀವಿ ನಾಳೆ ಖರ್ಚಾಗುತ್ತೆ. ಈ ರೀತಿ ಯೋಚನೆ ಹಲವಾರು ಪ್ರಶ್ನೆಗಳು ಬರ್ತಾನೇ ಇರುತ್ತೆ ನಿಮ್ಗೆ ಹಣದ ಕೊರತೆಯಿಂದ. ಹಾಗಾಗಿ ನಿಮ್ಮ ಡೌಟ್ಸ್ಗೆಲ್ಲ ಸೊ ಇದು ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಆಚರಣೆದಲ್ಲಿಟ್ಟರೆ ಮಾತ್ರ, ಪಾಸಿಟಿವ್ ಆಗಿ ಬಿಲೀವ್ ಮಾಡಿದ್ರೆ ಮಾತ್ರ. ಸಿನಮನ್ ಅಂತೂ ಇನ್ನು ಮನಿನ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ. ಅದರಲ್ಲಿ ಯಾವ ಪ್ಲೇಸಲ್ಲಿ ಇಡಬೇಕು ನಾವು ವೆಲ್ತ್ ಕಾರ್ನರಲ್ಲಿ ಇಡ್ಬೋದು. ವೆಲ್ತ್ ಕಾರ್ನರ್ ಅಂದರೆ ಯಾವುದು? ಆಗ್ನೇಯ. ಕೆಲವರು ಅದನ್ನು ಡೈಜೆಸ್ಟ್ ಮಾಡ್ಕೊಂಡಿದ್ದಿಲ್ಲ, ಆಗ್ನೇಯದಲ್ಲಿ ಇಡಬೇಕಾ ಅಂತ. ಸೊ ಅಂಥವರು ನೈಋತಿನಲ್ಲಿ ಇಡ್ಬೋದು. ಅಥವಾ ನೈಋತಿನಲ್ಲಿ ಇಡೋಕ್ಕಾಗಿಲ್ಲ ಅಂದಿರೋರು ಕುಬೇರ ಮೂಲನಲ್ಲಿ ಬೇಕಾದರೂ ಇಡ್ಬೋದು. ಕುಬೇರ ಮೂಲ ಯಾವುದು ಇಲ್ಲಿ ನಮಗೆ? ಉತ್ತರ ಕಡೆಗೆ. ಸೊ ನಾರ್ತ್ ಕಡೆಗಾದರೂ ಇಡ್ಬೋದು.
ನೈಋತಿ ಕಡೆಗಾದರೂ ಇಡಬಹುದು, ಅಥವಾ ನೀವು ಸಂಪನ್ಮೂಲ ಯಾವುದು ಇಲ್ಲಿ ನಮಗೆ ವೆಲ್ತ್ ಕಾರ್ನರ್ ಯಾವುದು ಇಲ್ಲಿ ಆಗ್ನೇಯ, ಇಲ್ಲಿ ಬೇಕಾದರೂ ಇಡಬಹುದು. ಈ 3 ಕಾರ್ನರ್ಸಲ್ಲಿ ಇಟ್ಕೋಬಹುದು ನೀವು. ಸೊ ಇದು ಇಟ್ಟಿರ್ತೀವಿ, ಪ್ರತಿದಿನ ಅದಕ್ಕೆ ಕಾಯಿನ್ ಹಾಕ್ತೀವಿ. 21 ದಿನ ನಾವು ಏನು ಹೇಳ್ಕೋಬೇಕು, ಏನು ಸಂಕಲ್ಪ ಮಾಡ್ಕೋಬೇಕು, ಪಾಸಿಟಿವ್ ಆಗಿರಬೇಕು, ಹಣ ನಮ್ಮ ಬಳಿ ಬರುತ್ತೆ ಅನ್ನೋದು ನಂಬಬೇಕು. ಜೊತೆಗೆ ಈ ಒಂದು ವರ್ಡ್ನ ನಾನು ಇದಕ್ಕೆ ಮೊದಲೇ ಈ ವರ್ಡ್ನ ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ, ಹಣ ಸಂಪತ್ತು. ಹಣ ಸಂಪತ್ತು 21 ದಿನ ಹೇಳ್ಕೊತಾ ಇರಿ, ಎಷ್ಟು ಕೌಂಟ್ಲೆಸ್ ಆಗಿ ಹೇಳ್ಕೊಳ್ಳಿ. ಪ್ರತಿದಿನ ಆ ಕಾಯಿನ್ ಹಾಕಿದ ತಕ್ಷಣ ಹಣ ಸಂಪತ್ತು. ನನ್ನ ಜೀವನದಲ್ಲಿ ಹಣವನ್ನು ನಾನು ಯಥೇಚ್ಛವಾಗಿ ನೋಡ್ತಿದ್ದೀನಿ, ನಾನು ಪ್ರತಿದಿನ ಹಣ ನನ್ನ ಕಡೆ ಬರೋದನ್ನ ನಾನು ಪ್ರತ್ಯಕ್ಷವಾಗಿ ನೋಡ್ತಿದ್ದೀನಿ, ಅನುಭವಿಸ್ತಿದ್ದೀನಿ. ಈ ರೀತಿ ಹೇಳ್ಕೊಳ್ಳಿ, ಒಳ್ಳೆ ಸೆಂಟೆನ್ಸ್ ಹೇಳ್ಕೊಳ್ಳಿ, ಅದರಲ್ಲಿ ಹಣ ಸಂಪತ್ತು ಅನ್ನೋ ಪದ ಇರಬೇಕು. ಈ ಹಣ ಸಂಪತ್ತು ಅನ್ನೋದನ್ನು ನೀವು ಹೇಳ್ಕೊಳ್ಳೋದ್ರಿಂದ 21 ದಿನ ಖಂಡಿತ ಹೇಳ್ಕೊಳ್ಳೇಬೇಕು. ಅಪ್ ಟು 21 ಡೇಸ್ ನೀವು ಹೇಳ್ಕೊಂಡಾದ್ಮೇಲೆ ನಿಮ್ಗೆ ಏನಾಗಿದೆ ಅನ್ನೋದು ರಿಸಲ್ಟ್ ಕೊಡಬೇಕು. ಯಾವ ರೀತಿ ಹಣ ಬಂದಿದೆ, ನೀವು ಆಚರಣೆದಲ್ಲಿ ಇಟ್ಟಿದ್ರೆ ಯಾವ ರೀತಿ ಹಣ ಬಂದಿದೆ ಅನ್ನೋದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅದು 4 ಜನಕ್ಕೆ ಅವರು ಅದನ್ನು ಫಾಲೋ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ಹಾಗಾಗಿ ಮತ್ತೆ ಈ ವಿಧಾನ ಮಾಡೋದಕ್ಕೆ ಇಲ್ಲಿ ಗ್ಯಾಪ್ ಇಲ್ಲ. ಮೇಡಮ್ ಒಂದಿನ ಮಾಡಿದ್ದೀನಿ, ಇನ್ನೊಂದು ದಿನ ಬಿಡ್ಬೋದಾ, ಇಲ್ಲ ನಾನು 5 ಡೇಸ್ ಮಾಡ್ಬೋದಾ, 3 ಡೇಸ್ ಮಾಡ್ಬೋದಾ, ಆಪ್ಷನ್ ಇಲ್ಲ. ಇದಕ್ಕೆ 21 ಡೇಸ್ ಮಾಡಬೇಕು. ಯಾಕಂದರೆ ನಾವು ಏನೇ ಒಂದು ಕೆಲಸ ತಗೊಂಡ್ರು 7 ಡೇಸ್ ನಾವು ಆಚರಣೆದಲ್ಲಿ ಇಟ್ಟರೆ ಅದು ಮತ್ತೆ ನಮಗೆ ಅಭ್ಯಾಸ ಆಗೋಗುತ್ತೆ. ಇದಕ್ಕೆ ಮೊದಲು ಅದು ನಾವು ಡಿಸ್ಕಸ್ ಮಾಡಿದ್ದೀವಿ 7 ಡೇಸ್ ಪ್ರಕ್ರಿಯೆಯನ್ನು. ಸೊ 21 ಡೇಸ್ ಅಂದರೆ ನಿಮ್ಗೆ ಅದು ಡೈಲಿ ಹಣ ಎತ್ತಿಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬರುತ್ತೆ. ಓಕೆ, ಅದು ಅನುಭವ ಪೂರ್ವಕವಾಗಿ ನೀವು ನೋಡಬೇಕಂದ್ರೆ ಈ ಪ್ರಕ್ರಿಯೆಯನ್ನು ಮಾಡಿ. ಏನು ಮೇಡಮ್ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಕಾಯಿನ್ದು ಹೇಳ್ತಿದ್ದೀರಾ, ನಾವು ನೋಟ್ ನೀಡ್ತೀವಿ ಅಂದರೆ ಇದು ನೋಟು ಬೇಡ. ಇಲ್ಲಿ ಈ ಒಂದು ಪ್ರಕ್ರಿಯೆಗೆ ಕಾಯಿನೇ ಬೇಕು. ಯಾಕಂದರೆ ಕಾಯಿನ್ಸ್ ಆ ಗಾಜಿನ ಬೌಲಲ್ಲಿ ನೀವು ಸಿನಮನ್ ಪೌಡರ್ ಹಾಕಿರ್ತೀರ, 3 ಸ್ಪೂನ್ ಅಥವಾ 5 ಸ್ಪೂನ್ ಹಾಕಿರ್ತೀರ. ಕಾಯಿನ್ ಒಂದೊಂದು ಕಾಯಿನು 21 ಡೇಸ್ ಹಾಕ್ತಾ ಇರುವಾಗ ಸೌಂಡ್ ಬರುತ್ತೆ. ಈಗ 1 ಕಾಯಿನ್ ಇರುತ್ತೆ, ಗಾಜಿನ ಬೌಲಿಗೆ ಹಾಕುವಾಗ ಸೌಂಡ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಾಯಿನ್ ಹಾಕ್ತೀರ ಅದ್ರ ಮೇಲೆ, ಅದು ಸೌಂಡ್ ಬರುತ್ತೆ. ನೆಕ್ಸ್ಟ್ ಡೇ ಇನ್ನೊಂದು. ಈ ರೀತಿ ಆ ಸೌಂಡ್ ಮತ್ತಷ್ಟು ಹಣವನ್ನು, ವೆಲ್ತ್ನ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ನಮಗೆ ನಮ್ಮ ಕಡೆಗೆ ಅದು ಅಟ್ರ್ಯಾಕ್ಟ್ ಮಾಡುತ್ತೆ, ಸ್ಥಿರತ್ವ ಹೊಂದುತ್ತೆ, ಬಂದಿರೋ ಹಣ ಅನ್ನೋದು ನಿಲ್ಲುತ್ತೆ. ಸೊ ನೀವು ಹಣವನ್ನು ಶೇಖರಣೆ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಬಿಲ್ಡ್ ಮಾಡುತ್ತೆ. ನಿಮ್ಗೆ ಆ ಥಾಟ್ ಬರುತ್ತೆ, ಅಪ್ಪ ಪ್ರತಿದಿನ ಇವತ್ತು ಮಾರ್ನಿಂಗ್ ನಾನು ಮಾಡಬೇಕಾಗಿರೋ ಕೆಲಸ ಇದು, ಹೋಗಿ ಕಾಯಿನ್ ಹಾಕ್ಬೇಕಲ್ಲಿ. ಪ್ರತಿದಿನ ಹಾಕಿ. ಈ 21 ಡೇಸ್ ಆದಮೇಲೆ ಮತ್ತೆ ಕೂಡ ಮಾಡ್ಬೋದು, ಬಟ್ ಪರ್ಟಿಕ್ಯುಲರಾಗಿ 21 ಡೇಸ್ ಮಾಡಿ ನಿಮ್ಮ ಬಳಿ ಎಷ್ಟು ಹಣ ಬಂದಿದೆ ಈ ವಿಧಾನ ಫಾಲೋ ಮಾಡಿರೋದಕ್ಕೆ ಸೀರಿಯಸ್ ಆಗಿ, ಅಂದರೆ ಎಲ್ಲೂ ಬ್ರೇಕ್ ಡೌನ್ ಆಗಬಾರ್ದು. 3 ದಿವಸ 5 ದಿವಸ ಮಾಡಿಬಿಟ್ಟು ಬಿಟ್ಬಿಡೋದು, ನನಗೆ ಹಣ ಬರಲ್ಲ, ಇದೆಲ್ಲ ನಾನು ನಂಬಲ್ಲ. ಸಿನಮನ್ ಪೌಡರ್ ಬೇರೆ ಖರ್ಚಿಲ್ಲ ಅಂದರೂ ಸಿನಮನ್ ಪೌಡರ್ ಅದನ್ನು ನೀವು ಮತ್ತೆ ಎತ್ಕೊಂಡೋಗಿ ಗಿಡದ ಬಳಿ ಹಾಕ್ಬಿಡ್ಬೋದು. ನಿಮಗೆ ಹಣ ಬಂದರೆ ಮತ್ತಷ್ಟು ಸಿನಮನ್ ಪೌಡರ್ ತಗೋಬೋದಲ್ವ ನೀವು. ಇದು ಹಣ ಬರೋದಕ್ಕೆ ಮತ್ತಷ್ಟು ನಾವು ರೆಮಿಡೀಸ್ ಇಲ್ಲಿ ಪ್ರತಿದಿನ ಮಾಡೋದು. ಸೊ ಮನೆಯಲ್ಲಿ ಇರುತ್ತೆ ಚೆಕ್ ಅದನ್ನು ಪೌಡರ್ ಮಾಡ್ಕೊಳ್ಳಿ. 1 ರೂಪಾಯಿ ಕಾಯಿನೇ ಹಾಕಬೇಕು. ಮತ್ತು 2 ರೂಪಿ 5 ರೂಪಿ ಇವೆಲ್ಲ ಹಾಕಬಾರ್ದು. 10 ರೂಪಿ 20 ರುಪೀಸು ಗೋಲ್ಡನ್ ಕಾಯಿನ್ ಹಾಕಬೇಕಾ ಮತ್ತು ಸಿಲ್ವರ್ ಕಾಯಿನ್ ಹಾಕಬೇಕಾ? ಬೇಡ, 1 ರೂಪಿ ಕಾಯಿನ್ ಹಾಕಿ 1 ರೂಪಿ ಕಾಯಿನ್, ಕೇವಲ 1 ರೂಪಿ ಕಾಯಿನ್ ಅಪ್ ಟು 21 ಡೇಸ್ ಹಾಕಿ ಒಳ್ಳೆ ರಿಸಲ್ಟ್ ಪಡಿತೀರಾ. 100% ಇದರಲ್ಲಿ ರಿಸಲ್ಟ್ ಸಿಗುತ್ತೆ. ನಿಮ್ಮ ಅನುಭವವನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಲುಪಿಸಿ. ಮತ್ತಷ್ಟು ಜನಕ್ಕೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಅವರಿಗೆ ಮತ್ತೆ ಅದು ವಿಡಿಯೋ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗಾಗಿ ಅವರ ಜೀವನಗಳಲ್ಲಿ ಸೋಲುಗಳನ್ನು, ಅಂದರೆ ಹಣ ಸೋಲುಗಳನ್ನು ಎದುರಿಸ್ತಾ ಇರೋರಿಗೆ ನೀವು ಕೊಟ್ಟಿರೋ ಒಂದು ಫೀಡ್ಬ್ಯಾಕು ಅವ್ರಿಗೆ ಉತ್ಸಾಹ ಬರುತ್ತೆ. ನಾವು ಯಾಕೆ ಮಾಡಬಾರ್ದು ಅನ್ನೋ ಛಲ ಅವರಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ, ಅಂದರೆ ಈ 21 ಡೇಸ್ ಚಾಲೆಂಜ್ ಯಾರೆಲ್ಲ ತಗೊತೀರಾ ಅವರೆಲ್ಲ ಒಂದು ಲೈಕ್ ಕೊಡಿ. ಮತ್ತು ತಗೊಂಡಾದಮೇಲೆ ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದನ್ನು ಕಾಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.